ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ದಿನದ ವಿಶೇಷ ಏನು ಅಂದರೆ ಚಂಪಷಷ್ಠಿ. ಷಷ್ಠಿಯ ಆಚರಣೆಯನ್ನು ಎಲ್ಲ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ವಿಶೇಷವಾಗಿ ಆಚರಿಸ್ತಾರೆ. ಹಾಗೆ ಮಂಗಳೂರಿನಲ್ಲಿರುವ ಶ್ರೀ ಕುಡುಪು ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತಾರೆ. ಹಾಗಾಗಿ ನಾವು ಕುಟುಂಬ ಸಮೇತರಾಗಿ ದೇವಾಲಯಕ್ಕೆ ಭೇಟಿ ಕೊಟ್ಟು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ದರ್ಶನವನ್ನು ಪಡೆದು, ಹಾಗೆ ಅಲ್ಲಿ ಯಕ್ಷಗಾನ ಮೇಳ ನಡೀತಾ ಇತ್ತು. ಯಕ್ಷಗಾನದ ತುಣುಕುಗಳನ್ನ ನಿಮಗೆ ತೋರಿಸಿದ್ದೀವಿ, ನೋಡಿ ಫ್ರೆಂಡ್ಸ್. ಮಕ್ಕಳೇ, ನಿಮ್ಮ ಹುಟ್ಟಿಗೆ ಬಲವಾದ ಕಾರಣ ಭೂಮಿಯಲ್ಲಿ ಹುಟ್ಟಿಕೊಂಡಂತ ಅದರಿಂದಲೇ ಬೇಕಾದಂತ ಬಲಬಲವನ್ನು ಪಡೆದು ದೇವಲೋಕವನ್ನಡೆ ದೇವತೆಗಳನ್ನು ಎಸೆಗಿಡಿಸಿ ಮಾತ್ರವಲ್ಲ, ಸುರ ಸಂಪತ್ತನ್ನು ಓಚಿಕೊಂಡು ಮೂರು ಲೋಕಕ್ಕೂ ತಾನೇ ಒಡೆ ಎನ್ನುವ ಅಹಂಕಾರದಿಂದ ಅಧರ್ಮಪತಿಯಾಗಿ ಮಾಡಿ ಬದುಕುತ್ತಿರುವಂತಹ ಅವನನ್ನು ಕೊಂದುಕೊಡುತ್ತೇನೆ ಎನ್ನುವ ಹಾಗೆ ದೇವತೆಗಳಿಗೆ ಅಭಯವನ್ನು ನಾಡಿ ನಾನೇ ಶೋಣಿತದೆಡೆಗೆ ನಡೆದೆ. ಘನಘೋರವಾದಂತಹ ಯುದ್ಧವೇ ನಡೆದು ಹೋಯಿತು. ಆದರೆ ಅವನ ವರಬಲದ ಮುಂದೆ ನನ್ನ ಕೈ ಸಾಗಲಿಲ್ಲ. ಸೋತು ಹೋದಂತಹ ನನ್ನ ಕೈಯಲ್ಲಿ ಸದಾಕಾಲ ಧರ್ಮದ ಉದ್ಧಾರಕ್ಕಾಗಿ ನಾರಾಜಿಸುತ್ತಿದ್ದಂತಹ ಶಿಕ್ಷಕ ಅದನ್ನು ಕಸಿದುಕೊಂಡಿದ್ದಾನೆ. ಹಾಗಾಗಿ ಆತನನ್ನು ಕೊಂದು ಲೋಕಕ್ಕೆ ಶಿಕ್ಷೆಯನ್ನು ಒದಗಿಸಿಕೊಡುವರೆ ನಿಮ್ಮ ಹುಟ್ಟಾಗಿದೆ. ಶೀಘ್ರವಾಗಿ ಭೂಮಿಯನ್ನು ಸೇರಿಕೊಳ್ಳಿ, ಆತನನ್ನು ಕೊಂದು ಬನ್ನಿ. ನನ್ನಿಂದಲೇ ಅಸಾಧ್ಯವಂತ ಕಾರ್ಯ ನಮ್ಮಿಂದ ಸಾಧ್ಯವೇ? ಅವಲೇನು ಅಂತ ಹೇಳುವುದಿಲ್ಲ. ನನ್ನ ಮಕ್ಕಳು ಅವಲೇನು ಅಂತ ಯಾವತ್ತೂ ಆಗುತ್ತಿಲ್ಲ. ಸಬಳದಲ್ಲಿ ಸಂಪೂರ್ಣ ಅನುಗ್ರಹವನ್ನೇ ಖಂಡಿತವಾಗಿ ನಾನೇ ಇದರಿಂದ ಅವನ ಶಿರಸ್ಸನ್ನು ಸರಿಸು. ಇದರಿಂದ ಕೊಲ್ಲುವವನನ್ನು ಬುದ್ಧಿ. ಇದೋ ನಿನಗೆ ದಂಡ. ಇದರಿಂದ ಹಾರಿಸಬೇಕಾದ ದುಷ್ಟನರು. ಇದೋ ಅವನ ಮುಂದೆ ಹೋಗಿ ನಿಲ್ಲು. ಇದನ್ನು ನೋಡಿ ಸುರಿಸ್ತಾನೆ ಅವನ ಜೋರು. ಆವಾಗ ಅವನನ್ನು ವಿಶೇಷವಾದಂತಹ ತ್ರಿಶೂಲ ಕೊಡುತ್ತಿರುವವ ಲಕ್ಷ್ಮೀಗೋಮ. ಇದರಿಂದ ಮುಗಿಯುವ ಪುಷ್ಟನ ಜ್ಞಾನ. ಮಕ್ಕಳೇ, ಆತನನ್ನು ಕೊಂದು ಶ್ರೀಚಕ್ರವನ್ನು ಪಡೆದು ಮರಳಿನರಿಗೆ ಒಪ್ಪಿಸುವಲ್ಲಿ ನೀವು ಇಲ್ಲಿಯೇ ಉಳಿಯುವುದು ಬೇಡ. ಇಲ್ಲಿ ನಿಮಗೆ ಜಾಗ ಎನ್ನುವ ಹಾಗೆ ಅಲ್ಲ. ಮುಂದೆ ಪ್ರಪಂಚದಲ್ಲಿ ನೀವು ಕಾಣಿಸಿಕೊಳ್ಳಬೇಕು. ಹೇಗೆ ಕ್ರಾಂತದರ್ಶಿಗಳಾದಂತಹ ಮನುಮುನಿಗಳಲ್ಲಿ ದೇವರಲ್ಲಿದ್ದಾನೆ ಎನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ ತಮ್ಮ ಅಂತರ್ಯವನ್ನು ತೋರಿಸುತ್ತಾರೆ. ಅಂತರ್ಯದಲ್ಲಿ ದೇವರಿದ್ದಾನೆ ಎನ್ನುವ ಹಾಗೆ ಅದೇ ಸನಾತನ ದೇವ ಕೈಂಕರ್ಯದಲ್ಲಿ ನನ್ನನ್ನು ತಾನು ತೊಡಗಿಸಿಕೊಳ್ಳುವಂತಹ ಬ್ರಾಹ್ಮಣನಲ್ಲಿ ದೇವರಲ್ಲಿದ್ದಾನೆ ಎನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ ದೀಪವನ್ನು ತೋರಿಸ್ತಾನೆ. ಅಗ್ನಿಯಲ್ಲಿ ದೇವರಿದ್ದಾನೆ ಎನ್ನುವ ಹಾಗೆ ಅದೇ ಏನು ಗೊತ್ತಿಲ್ಲದಂತ ಮನುಷ್ಯರಲ್ಲಿ ಕೇಳಿದಾಗ ಗೊತ್ತಿಲ್ಲ ಎನ್ನುವಂತಹ ಉತ್ತರ ಬರಬಹುದು. ಹಾಗಾಗಿ ಅಂಥವರಿಗೆ ದಿವ್ಯ ರೂಪಿಗಳಾಗಿ ಕಾಣಿಸಿಕೊಂಡು ಅವರನ್ನು ರಕ್ಷಿಸುತ್ತಾ ಧರೆಯ ಧರ್ಮವನ್ನು ಉತ್ತರಿಸುತ್ತಾ ಬನ್ನಿ.